ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಕಲ್, ಸಿದ್ಧಾರ್ಥ್ ಎಲ್ಲಿದ್ದಾನೆ ಅಂಕಲ್? ಬನ್ನಿ ಅಂಕಲ್, ಹೋಗೋಣ. ಬನ್ನಿ ಅಂಕಲ್. ಅವತ್ತು ನಿಮ್ಮನ್ನೆಲ್ಲ ಒಪ್ಸಿದ್ದೀನಿ, ಮದ್ವೆ ಮನೆಯಿಂದ ನೀನು ಬಂದ್ಬಿಡು ಅಂತ ಹೇಳಿ ಒಂದ್ ಜಾಗನೂ ಗೊತ್ತು ಮಾಡಿ ಶಾಸ್ತ್ರದವ್ರನ್ನ ಕರ್ಸಿದ್ದ ಅಂಕಲ್. ಆದ್ರೆ ಅಲ್ಲಿ ಸಿದ್ಧಾರ್ಥೆ ಬರ್ಲಿಲ್ಲ ಅಂಕಲ್. ಯಾರೋ ಬಂತು ಸಿದ್ಧಾರ್ಥ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋದ ಅಂತ ಹೇಳಿದ್ರು ಅಂಕಲ್. ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ಅಲ್ಲ ಅಂಕಲ್, ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೋಗೋಂಥದ್ದು ಏನಾಯ್ತು? ನಾನು ಅವತ್ತಿಂದ ಈ ಕ್ಷಣದವರೆಗೂ ಸಿದ್ಧಾರ್ಥ ಜೊತೆ ಯಾವಾಗ ಮಾತಾಡ್ತೀನಿ, ಯಾವಾಗ ನೋಡ್ತೀನಿ ಅಂತ ಜೀವ ಬಿಗಿಡ್ಕೊಂಡು ಕಾಯ್ತಿದ್ದೀನಿ ಅಂಕಲ್. ಅಂಕಲ್, ಸಿದ್ದು ಅವತ್ತು ಮದ್ವೆಗೆ ಬರ್ದೇ ಇದ್ದಿದ್ರಿಂದ ಎತ್ತ ಎಡವಟ್ಟಾಗೋಯ್ತು ಗೊತ್ತಾ ಅಂಕಲ್? ನನ್ನ ಸಿದ್ದು ಲವ್ಗೆ ನನ್ನ ಮಾವ ಸಪೋರ್ಟ್ ಮಾಡ್ತೀನಿ ಅಂತ ನನ್ನ ಚೌಟ್ರಿಯಿಂದ ಕರ್ಕೊಂಡು ಹೋಗಿ ಊರೆಲ್ಲ ಹುಡ್ಕೋದ್ವಿ. ಸಿದ್ಧಾರ್ಥ ಸಿಗದೆ ಹೋದ್ಮೇಲೆ ವಾಪಸ್ ಚೌಟ್ರಿಗೆ ಹೋಗ್ಬೇಕಾಯ್ತು ಅಂಕಲ್. ಅಲ್ಲಿ ಹೋದ್ಮೇಲೆ ಕತೆನೆ ಬೇರೆ ಆಯ್ತು. ಹೋಗ್ಲಿ ಬಿಡಿ ಅಂಕಲ್, ಇನ್ನೆಲ್ಲ ಇನ್ನೊಂದ್ಸತಿ ಹೇಳ್ತೀನಿ. ಆದ್ರೆ ಇವಾಗ ನನ್ನ ಸಿದ್ದು ಹತ್ರ ಕರ್ಕೊಂಡು ಹೋಗಿ ಪ್ಲೀಸ್ ಅಂಕಲ್, ಬನ್ನಿ ಅಂಕಲ್. ಅಂಕಲ್ ಅಂಕಲ್ ಯಾಕೆ ಅಂಕಲ್ ಏನೋ ಮಾತಾಡ್ತಿಲ್ಲ ನೀವು? ನಾನೇ ಅವಾಗಿಂದ ಮಾತಾಡ್ತಿದ್ದೀನಿ ಅಂಕಲ್. ಹೇಳಿ ಅಂಕಲ್, ಸಿದ್ದು ಎಲ್ಲಿದ್ದಾನೆ ಅಂತ ಹೇಳಿ ಅಂಕಲ್. ನಾನು ನೋಡ್ಬೇಕು, ಅವನ ಜೊತೆ ಮಾತಾಡ್ಬೇಕು, ನನ್ನ ಲೈಫಲ್ಲಿ ಏನೇನಾಗಿದೆ ಅಂತ ಅವನ ಹತ್ರ ಶೇರ್ ಮಾಡ್ಕೋಬೇಕು ಅಂಕಲ್. ಪ್ಲೀಸ್ ಅಂಕಲ್, ನನ್ನ ಕರ್ಕೊಂಡು ಹೋಗಿ ಅಂಕಲ್. ನಾನು ಯಾವತ್ತೂ ಸಿದ್ದನ್ ಬಿಟ್ಟು ಇಷ್ಟು ದಿನ ಇದ್ದಿದ್ದೇ ಇಲ್ಲ ಅಂಕಲ್. ಇದು ಫಸ್ಟ್ ಟೈಮ್ ಅಂಕಲ್ ಅವನ ಬಿಟ್ಟು ಇಷ್ಟು ದೂರ ಇರೋದು. ಪ್ಲೀಸ್ ಅಂಕಲ್, ನನ್ನ ಕರ್ಕೊಂಡು ಹೋಗಿ ಅಂಕಲ್. ಪಾರ್ವತಿ, ಒಂದು ನಿಮಿಷ, ಕಾಮ್ ಡೌನ್. ಅಯ್ಯೋ ಇಲ್ಲ ಅಂಕಲ್, ನಾನು ಸಿದ್ಧಾರ್ಥ್ ಮಕ್ಕಳೇ ನೋಡ್ಲೇಬೇಕು. ಪಾರ್ವತಿ, ಸ್ಟಾಪ್ ಇಟ್. ಯಾಕೆ ಅಂಕಲ್? ಸಿದ್ದು ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಲ್ವಾ? ಬನ್ನಿ ಅಂಕಲ್, ಕರ್ಕೊಂಡು ಹೋಗಿ ಬನ್ನಿ ಪ್ಲೀಸ್. ಇಲ್ಲ ಪಾರ್ವತಿ, ಅವನು ಎಲ್ಲಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಅವನು ಬರೋಕ್ಕಾಗದೇ ಇರೋ ಪರಿಸ್ಥಿತಿಲಿ ಇರಲಿಲ್ಲ ಕಣ. ಮತ್ತೆ ಅವನು ನಿನ್ನ ಮದುವೆ ಆಗಬಾರ್ದು ಅಂತ ಬರಲಿಲ್ಲ. ಏನ್ ಹೇಳ್ತಿದ್ದೀರಾ ಅಂಕಲ್ ನೀವು? ಸಿದ್ದು ಯಾಕೆ ನನ್ನ ಮದ್ವೆ ಆಗ್ಬಾರ್ದು ಅನ್ಕೋತಾನೆ? ಅಷ್ಟಲ್ದೆ ಅವ್ನು ನನ್ನ ಪ್ರೀತಿಸ್ತಾನ ಅಂಕಲ್? ಇಲ್ಲ ಅಂಕಲ್, ಇಲ್ಲ, ಸಿದ್ದುಗೇನೋ ತೊಂದರೆ ಆಗಿದೆ. ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ ಅಂಕಲ್? ಪ್ಲೀಸ್ ಅಂಕಲ್, ನಿಜ ಹೇಳಿ. ನಾನು ಸಿದ್ದು ನೋಡ್ಬೇಕು ಅಂಕಲ್. ನನ್ನ ಸಿದ್ದು ಹತ್ರ ಕರ್ಕೊಂಡು ಹೋಗಿ. ಪ್ರೀತಿ ಬೆಲೆ ಗೊತ್ತಿರೋರು ಯಾರು ಇಂಥ ಕೆಲಸ ಮಾಡಲ್ಲ. ಇಷ್ಟು ವರ್ಷ ಪ್ರೀತಿ ಕೊಟ್ಟಿರೋ ಹೆತ್ತವ್ರಿಗೆ ಬೆಲೆ ಕೊಡದಿರೋ ಅವನು ಈಗ ನಿನ್ನ ಪ್ರೀತಿಗೆ ಬೆಲೆ ಕೊಡ್ತಾನ? ಅವನ ದೃಷ್ಟಿಲಿ ನಿನಗೂ ಬೆಲೆ ಇಲ್ಲಮ್ಮ. ಅವನ ಪ್ರಕಾರ ಪ್ರೀತಿ ಅನ್ನೋದು ದುಡ್ಡು ಮಾಡೋ ಒಂದು ತಂತ್ರ ಅಷ್ಟೇ. ನೀನು ದೊಡ್ಡ ಮನೆಯವಳು, ದುಡ್ಡಿರೋವಳು, ಮನೆ ಕಡೆ ತುಂಬಾ ಚೆನ್ನಾಗಿದೆ ಅಂತ ನಿನ್ನ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡ್ದ. ನಿನ್ನ ದುಡ್ಡು ಮಾಡೋ ವಸ್ತು ತರ ಬಳಸ್ಕೊಂಡಮ್ಮ. ಇಲ್ಲಿಗೆ ಹೇಳ್ದಂಗೆ ಹೇಳಿದೀನಿ, ಬೇಗ ಹೊರಡೋಣ ಇಲ್ಲ ಲೇಟ್ ಆಗುತ್ತೆ ಅಂತ. ಆದ್ರೆ ಇವ್ನು ಮಾಡೋ ತರನೇ ಮಾಡ್ತಾನೆ. ಲೈಫ್ ಲಾಂಗ್ ಇವನನ್ನ ಕಾಯಿಸ್ತಾನೆ ಇರ್ತಾನೇನೋ. ನನ್ ಕರ್ಮ. ಪಿಂಕಿ, ಅಲೋ ಪಿಂಕಿ ಬೇಬಿ, ಹೇಳು. ನಿನ್ ಗಂಡ್ಸಾಗಿದ್ರೆ ಜೋರಾಗಿ ಮಾತಾಡೋ. ಪಿಂಕಿ ಬೇಬಿ, ಯಾಕೆ ವಾಯ್ಸ್ ಆಗಿಲ್ಲ ಗಂಡಸ್ತನ ತತ್ಯ? ಮತ್ತೆ ನೆಟ್ಟಗ್ ಮಾತಾಡು. ಅವಾಗಿಂದ ಕಾಯ್ಕೊಂಡು ನಿಂತಿದ್ದೀನಿ. ನೀನ್ ಯಾವ ಊರಿನ ಉತ್ಸವಕ್ಕೆ ಹೋಗ್ತಿದ್ಯಾ? ಅಯ್ಯೋ ಪಿಂಕಿ, ಆಲ್ರೆಡಿ ಬಂದ್ಬಿಟ್ಟಿದ್ಯಾ.
ಅಯ್ಯೋ ದೇವ್ರೆ ಏನ್ ಹಿಂಗಾಗೋಯ್ತಲ್ಲ. ಲೇ 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 ನೀನ್ ರಾಗ ಎಳಿತಿರೋದ್ ನೋಡ್ತಿದ್ರೆ ಯಾಕೋ ಇವತ್ ಕೈ ಕೊಡಂಗಿದ್ಯಾ? ಬೇಡ ಸಿನಾ, ಬೇಡ ನೋಡು. ಬೇಬಿ ಕೋಪ ಮಾಡ್ಕೋಬೇಡ ಕಣಮ್ಮಿ. ನಮ್ಮ ಮನೇಲಿ ಬೇರೆ ಕ್ಯಾಸೆಟೇ ಓಡಿಸ್ತಾವ್ರೆ. ನಿನ್ ತಮ್ಮಯ್ಯ ಅಂತೀನಿ. ಇವತ್ ಬೇಡ, ನಾಳೆಗೆ ಹೋಗೋಣ. ಅದು ನಮ್ಮತ್ತೆ ಮನೆಗೆ ಬಂದ್ಬಿಟ್ಟವ್ರೆ. ನೋಡು, ನಿನಗೆ ಬೇಕಾದ್ರೆ ನಾನು ಗಿಫ್ಟ್ ಕೊಡಿಸ್ತೀನಿ. ತಮ್ಮಯ್ಯ ಅಂತೀನಿ ಕಣಮ್ಮಿ, ನಾಳೆಗೆ ಹೋಗಮ್ಮ. ನಿನ್ ಗಿಫ್ಟ್ ತಗೊಂಡ್ ನಾನೇನೋ ಮಾಡ್ಲಿ ಪುಕ್ಲಾ? ನನ್ನ ಮನೇಲಿ ಹೇಳ್ಬಿಟ್ಟು ಬಂದಿದ್ದೀನಿ ಇವತ್ ಮನೆಗ್ ಬರಲ್ಲ ಅಂತ. ಇದ್ದಕ್ಕಿದ್ದಂತೆ ವಾಪಸ್ ಮನೆಗೆ ಹೋದ್ರೆ ನನಗ್ ಬೈಯಲ್ವೇನೋ? ಹೆಣ್ಣಾಗ್ ನಾನ್ ಮಾಡ್ತಿರೋ ಕೆಲ್ಸನ ಗಂಡ್ಸಾಗ್ ನಿನಗ್ ಮಾಡಕ್ಕಾಗಲ್ವಾ? ಅಯ್ಯೋ ನಿನ್ಗೆ ಇಲ್ಲಿ ಏನ್ ನಡೀತೈತಂತ ಗೊತ್ತಿಲ್ಲ ಪಿಂಕಿ. ನಮ್ಮಪ್ಪ ನಮ್ಮ ಮನೇಲಿ ಒಂಥರ ದುಶಾಸನ ಇದ್ದಂಗೆ. ಬೀದಿಲ್ ಸಿಕ್ಕರೆ ಅಪಹರಣ, ಮನೇಲಿ ಸಿಕ್ಕಿದ್ರೆ ಮಾನಹರಣ. ನಿನಗೆ ನನ್ನ ಕಷ್ಟ ಏನ್ ಗೊತ್ತಾಯ್ತು ಹೇಳು? ಒಳ್ಳೆ ಸೀರಿಯಲ್ ಹೀರೋಯಿನ್ ಹತ್ತಂಗ್ ಅಳ್ತಿದ್ಯಲ್ಲೋ. ನೀನ್ ಗಂಡ್ಸಾಗ್ ಹುಟ್ಬಾರ್ದಿತ್ತು, ಹೆಣ್ಣಾಗೆ ಹುಟ್ಬೇಕಿತ್ತು. ಅದೇನೋ ಆಧಾರ್ ಕಾರ್ಡ್ ಅಲ್ಲಿ ದೊಡ್ಡದಾಗಿ ಎಮ್ ಅಂತ ಬರ್ದಿರ್ತಾರಲ್ಲ, ಅದನ್ನ ರಬ್ಬರಲ್ಲಿ ಅಳಿಸಿ ಹೆಂಗ್ಸು ಅಂತ ಬರ್ಸ್ಕೊ. ಎಲ್ಲ ಹೇಳ್ಬೇಡ ಕಣಮ್ಮಿ, ನನಗೆ ಮುಜುಗರ ಆಯ್ತದೆ. ಮುಜ್ಗರ ಆಗಕ್ಕೆ ನಾನು ನಿನ್ನ ಹೊಗಳುತ್ತಿಲ್ಲ, ಮುಖಕ್ಕೆ ಉಗೀತಿದ್ದೀನಿ. ನಾಚಿಕೆ ಆಗ್ಬೇಕು ನಿನ್ಗೆ. ಬಾಡಿ ಬೆಳೆಸ್ಕೊಂಡಿದ್ಯಾ, ಆದ್ರೆ ತಲೆ ಒಳಗೆ ಬುದ್ಧಿನೇ ಇಲ್ಲ. ಎದೆ ಒಳಗೆ ಸ್ವಲ್ಪನೂ ಧೈರ್ಯ ಇಲ್ಲ. ನಿನ್ನಂತವನ ಗಂಡಸು ಅಂತ ಕರಿತೀವಲ್ಲ, ನಮಗ್ ಮರ್ಯಾದೆ ಇಲ್ಲ. ನಿನ್ನ ನಂಬ್ಕೊಂಡ್ ಮನೆಯಿಂದ ಬಂದಲ್ಲೋ ಪಾಪಿ. ಇಷ್ಟ ತನಕ ಬೈತಿದ್ದ ನೀನು. ಅದು ನಮ್ಮ ಮನೇಲಿ ನಮ್ಮ ಅಪ್ಪನೂ ಬೈತಾ ಇರ್ತಾನ. ಅದಕ್ಕೆ ಹೊಗಳಿಕೆಗೂ ತೆಗಳಿಕೆಗೂ ಡಿಫ್ರೆನ್ಸೇ ಗೊತ್ತಾಗ್ಲಿಲ್ಲ. ಸಾರಿ, ನಾಳೆಗೆ ಹೋಗಮ್ಮ. ಇವತ್ತು ಬಿಟ್ಬಿಡು ಕಣಮ್ಮೆ. ನೋಡು, ಇವತ್ತೊಂದು ಕೊನೆ ಚಾನ್ಸ್ ಕೊಡ್ತಿದ್ದೀನಿ ನಿನ್ಗೆ. ಸಂಜೆ ಕೋಳಿ ಫಾರ್ಮ್ ಹತ್ರ ಬರ್ತಿದ್ಯಾ ಅಷ್ಟೇ. ಇದಕ್ಕೇನಾದ್ರೂ ರೀಸನ್ ಕೊಟ್ಟಿಯೋ ಹುಷಾರ್. ಹಲೋ ಪಿಕೆ. ದೇವ್ರೆ ಏನಪ್ಪ ಮಾಡೋದು? ನಾಗ ಯಾವಾರೆಲ್ಲ ಸರಿಯಾಗಿ ನಡೀತಾ ಐತೆನ್ಲ? ಅಪ್ನಲ್ಲೇ ಇದೀವಿ. ಅಪ್ನಾಸ್ತಿ ಇನ್ಯಾವನ್ ಕೈಗೆ ಹೋಗ್ತಾ ಐತೆ, ಅದನ್ನ ತಡಿಯೋದ್ ಬಿಟ್ಬಿಟ್ಟು ಜುಜ್ಬಿ 3 ಕಾಚ್ಕೋಸ್ಕರ ಖುಷಿ ಪಡ್ತಾ ಕೂತೀರಿ. ಹೆಣ್ಣಗ್ ನನ್ ಮಗ ಆ ಈರ್ಭದ್ರನ್ ಮಗಳ ನೆನಪಿನಲ್ಲೇ 24 ಗಂಟೆ ಸಾಯ್ತಾವನ್. ಏನ್ ಹೇಳ್ಬೇಕೋ ಗೊತ್ತಾಗ್ತು. ಅಜ್ಜಿ ಒಸಿ ಸುಮ್ಕಿರ್ತೀಯ? ಮೊದಲೇ ಉರ್ಕೊಂಡು ನಿಂತೀವಿ ನಾನು, ನೀನ್ ಬೇರೆ ಬೆಂಕಿ ಹಾಕ್ತೀಯ. ಹೇಳಿಲ್ಲ ಯಾರು ಸಾಹೇಬ್ರೆ? ಅವರಾ? ಯಾಕೆ ಲಾಯರ್ ಸಾಹೇಬ್ರೆ? ಬನ್ನಿ, ನಿಮ್ಮನ್ನು ಬರಕ್ಕೆ ನಾವು ಬೇಡ ಅಂತೀವಿ. ಧಾರಾಳವಾಗಿ ಬನ್ನಿ, ಅವರು ಮನ್ಲ ಇರ್ತಾರೆ. ಆಯ್ತು. ಯಾಕಣ್ಣ, ಏನಾಯ್ತು? ಆ ಲಾಯರು ಮನೆಗೆ ಬರ್ತಾನಂತೆ ನಾಳಿಕೆ. ಏನೋ ಕೇಸ್ ಐತ ನಮ್ದು? ಏಯ್, ನಾವು ಕೇಸ್ ಮಾಡೋರಲ್ಲ ಕಲ. ಸೂಟ್ ಕೇಸ್ ಕಟ್ಲೆ ಕಾಸು ಕೊಟ್ಟು ಕೇಸ್ನ ಮುಚ್ಚಾಕವ್ರು. ನಮಗೆ ಯಾವ ಕೇಸು? ಇವಾಗ ಯಾಕೆ ಫೋನ್ ಮಾಡಿದ್ದು? ಮತ್ತ್ಯಾಕೆ ಬತ್ತವನಂತೆ? ಇನ್ಯಾಕೆ ಬರ್ತವನೆ? ನಮ್ಮಪ್ಪ ಮಾಡಿರೋ ಕೆಲ್ಸಕ್ಕೆ ಮಾಡ್ರ ಆಸ್ತಿನ ವರ್ಷ ಪೂರ್ತಿ ಅನಾಥಾಶ್ರಮಕ್ಕೆ ಬರೆದು ಕೊಡ್ತಾವನಲ್ಲ, ಅದಕ್ಕೆ ಆ ನಮ್ಮಮ್ಮನ ಸೌತಿ ಮತ್ತೆ ಆ ಹುಚ್ಚನ ಮಗನ ಹತ್ರ ಸೈನ್ ಮಾಡಿಸ್ಕೊಳಕ್ ಬರ್ತವನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.